ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 6ನೇ ತರಗತಿ ವಿಜ್ಞಾನ ಭಾಗ 1 ಪಾಠ 2 ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಪಾಠದ ಸಂಪೂರ್ಣ ವಿಡಿಯೋ ವಿಶ್ಲೇಷಣೆ ಮತ್ತು ಅಭ್ಯಾಸದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡುವ ಪ್ರಯತ್ನ. ಪುಟ ಸಂಖ್ಯೆ 11ರಲ್ಲಿ ಬರ್ತಕ್ಕಂಥ 2.1 ಕೋಷ್ಟಕ ಏನಿದೆ ಆ ಕೋಷ್ಟಕವನ್ನು ನೀಡಿದರೆ ನಮ್ಮ ಸುತ್ತಮುತ್ತಲಿನ ವಿವಿಧ ಸಸ್ಯಗಳ ವೀಕ್ಷಣೆಗಳು ಅಂತೇಳಿ ಈ ಕೋಷ್ಟಕವನ್ನು ನಾವು ಭರ್ತಿ ಮಾಡೋಣ. ನೋಡಿ, ತಾವು ಗಮನಿಸ್ತಾ ಇದ್ರಿ, ಸಸ್ಯದ ಹೆಸರು ಹುಲ್ಲು, ತುಳಸಿ, ದಾಸವಾಳ, ಬೇವಿನ ಮರ ಕೊಡಲಾಗಿದೆ. ಕಾಂಡ ಹುಲ್ಲು, ಮೆದು ಮತ್ತು ತೆಳು ಎಲೆಗಳು, ಉದ್ದ ಮತ್ತು ಕಿರಿದಾದ ಎಲೆಗಳು, ಹೂಗಳು, ಚಿಕ್ಕದಾದ ಹೂಗಳು. ಇತರ ವೀಕ್ಷಣೆ ಅಂದ್ರೆ ಅದು ತಂತು ಬೇರು. ತುಳಸಿ ಗಟ್ಟಿಯಾದ ಮತ್ತು ತೆಳು ಎಲೆಗಳು, ಜೋಡಿ ಎಲೆಗಳು, ಸುಗಂಧ ಭರಿತ ಹೂವುಗಳು, ಗೊಂಚಲು ಹೂಗಳು. ಇತರ ವೀಕ್ಷಣೆ ಔಷಧೀಯ ಗುಣ. ತಾವು ಇಲ್ಲಿ ಗಮನಿಸ್ತಾ ಇದ್ರೆ ಗೊತ್ತಾಗ್ತಾ ಹೋಗುತ್ತೆ. ದಾಸವಾಳ ಗಟ್ಟಿಯಾದ ಕಾಂಡ, ಹಲ್ಲಿನ ಆಕಾರದ ಅಂಚಿನ ಎಲೆಗಳು, ಕೆಂಪು ಬಣ್ಣದ ದೊಡ್ಡ ಹೂವು, ಸೌಂದರ್ಯವರ್ಧಕ. ಬೇವಿನ ಮರ ಗಟ್ಟಿಯಾದ ಮತ್ತು ದಪ್ಪ ಸಂಯುಕ್ತ ಎಲೆಗಳು, ಕಹಿ ರುಚಿ, ಬಿಳಿ ಸಣ್ಣ ಹೂಗಳು, ದೊಡ್ಡ ಗಾತ್ರದ ಮರ. ಪುಟ ಸಂಖ್ಯೆ 12 ಕೋಷ್ಟಕ 2.2 ನಮ್ಮ ಸುತ್ತಲಿನ ವಿವಿಧ ಪ್ರಾಣಿಗಳ ವೀಕ್ಷಣೆಗಳು ಅಂತೇಳಿ ಕೊಟ್ಟಿದ್ದಾರೆ. ವಾಸಸ್ಥಾನ, ಸೇವಿಸುವ ಆಹಾರ, ಚಲಿಸುವ ವಿಧಾನ, ಇತರೆ ಯಾವುದೇ ವೀಕ್ಷಣೆಗಳು ಅಂತೇಳಿ ಈ ಕೋಷ್ಟಕವನ್ನು ಭರ್ತಿ ಮಾಡೋಣ. ನೋಡಿ, ಪ್ರಾಣಿಯ ಹೆಸರು ಕಾಗೆ, ವಾಸಸ್ಥಾನ ಮರ, ಸೇವಿಸುವ ಆಹಾರ ಕೀಟಗಳು, ಮಾಂಸ, ಧಾನ್ಯ, ಚಲಿಸುವ ವಿಧಾನ ಹಾರುತ್ತವೆ ಮತ್ತು ನಡೆಯುತ್ತವೆ. ಯಾವುದೇ ಇತರ ವೀಕ್ಷಣೆ ಅಂದರೆ ಕೊಕ್ಕಿನಲ್ಲಿ ರೆಂಬೆಯನ್ನು ಕುಕ್ಕುತ್ತವೆ. ಇರುವೆ, ಮಣ್ಣು ಮತ್ತು ಬಿಲದ ಗೂಡು, ಸೇವಿಸುವ ಆಹಾರ ಎಲೆಗಳು, ಬೀಜಗಳು ಮತ್ತು ಕೀಟಗಳು, ಚಲಿಸುವ ವಿಧಾನ ಸಾಲಾಗಿ ನಡೆಯುತ್ತವೆ, 6 ಕಾಲುಗಳನ್ನು ಹೊಂದಿವೆ. ಹಸು, ಕೊಟ್ಟಿಗೆ, ವಾಸಸ್ಥಾನ ಕೊಟ್ಟಿಗೆ ಅಥವಾ ಭೂಮಿ ಮೇಲೆ ಅಂತೇಳಿ. ಹುಲ್ಲು, ಎಲೆಗಳು, ಹಿಂಡಿ, ಚಲಿಸುವ ವಿಧಾನ ನಡೆಯುತ್ತವೆ, ಹಾಲು ನೀಡುತ್ತವೆ ಮತ್ತು ಸೌಮ್ಯ ಸ್ವಭಾವ. ನೆಕ್ಸ್ಟ್ ಪುಟ ಸಂಖ್ಯೆ 16ರಲ್ಲಿ ಬರ್ತಕ್ಕಂಥ ಕೋಷ್ಟಕ 2.3 ಸಸ್ಯದ ಎತ್ತರ ಮತ್ತು ಕಾಂಡದ ಸ್ವಭಾವದ ಆಧಾರದ ಮೇಲೆ ಸಸ್ಯಗಳ ಗುಂಪುಗೊಳಿಸುವಿಕೆ. ಇಲ್ಲಿ ಮಾವು, ಗುಲಾಬಿ, ಟೊಮೆಟೊ ಮತ್ತು ಇತರೆ ಯಾವ್ದಾದ್ರು ಕೂಡ ಸೇರಿಸಲಿಕ್ಕೆ ಅವಕಾಶ ಕೊಟ್ಟವ್ರೆ. ನೋಡೋಣ ಕೋಷ್ಟಕವನ್ನ. ನೋಡಿ, ಸಸ್ಯದ ಹೆಸರು ಮಾವು, ಎತ್ತರ, ಕಾಂಡದ ಸ್ವಭಾವ ಕಂದು, ಗಡಸು, ದಪ್ಪ, ರೆಂಬೆಗಳು ಮೂಡುವ ಸ್ಥಾನ ಕಾಂಡದ ಮೇಲ್ಭಾಗದಲ್ಲಿ. ಸಸ್ಯ ಗುಂಪಿನ ಹೆಸರು ಇದು ಮರ. ಎರಡನೇದು ಗುಲಾಬಿ, ಎತ್ತರ ಮಧ್ಯಮ ಎತ್ತರ, ಅದು ಕಾಂಡದ ಸ್ವಭಾವ ಕಂದು, ಗಡಸು, ತೆಳು, ನೆಲಕ್ಕೆ ಹತ್ತಿರವಾಗಿರುತ್ತದೆ. ಸಸ್ಯ ಗುಂಪಿನ ಹೆಸರು ಪೊದೆ. ಟೊಮೆಟೊ ಗಿಡ್ಡವಾಗಿರುತ್ತದೆ, ಹಸಿರು, ಎಳೆಯ ಮತ್ತು ತೆಳು, ನೆಲಕ್ಕೆ ಹತ್ತಿರವಾಗಿ ಮತ್ತು ಇದು ಮೂಲಿಕೆಗೆ ಸೇರುತ್ತೆ. ಕೋಷ್ಟಕ 2.4 ಬೇರುಗಳು ಮತ್ತು ಎಲೆಯ ನಾಳ ವಿನ್ಯಾಸದ ವಿಧಗಳು. ಸಸ್ಯದ ಹೆಸರು, ಎಲೆಯ ನಾಳ ವಿನ್ಯಾಸ ಮತ್ತು ಬೇರಿನ ವಿಧವನ್ನು ನಾವು ಬರಿಬೇಕು. ಪುಟ ಸಂಖ್ಯೆ 19. ಸಸ್ಯದ ಹೆಸರು ನಿಂಬೆ ಹುಲ್ಲು, ಎಲೆಯ ನಾಳ ವಿನ್ಯಾಸ ಸಮಾಂತರ, ಬೇರಿನ ವಿಧ ತಂತು ಬೇರು. ಮಾವಿನ ಮರ ಜಾಲಬಂಧ ತಾಯಿ ಬೇರು. ಭತ್ತ ಅಥವಾ ರಾಗಿ ಸಮಾಂತರ ತಂತು ಬೇರು. ದಾಸವಾಳ ಜಾಲಬಂಧ ತಾಯಿ ಬೇರು. ಪುಟ ಸಂಖ್ಯೆ 22 ಕೋಷ್ಟಕ 2.5 ಪ್ರಾಣಿಗಳಲ್ಲಿ ಚಲನೆ ಮತ್ತು ಬಳಸಿದ ದೇಹದ ಭಾಗಗಳನ್ನು ನೀಡಿದರೆ ಕೋಷ್ಟಕವನ್ನು ಭರ್ತಿ ಮಾಡೋಣ. ಪ್ರಾಣಿಯ ಹೆಸರು ಇರುವೆ, ಚಲನೆಯ ವಿಧ ನಡೆಯುತ್ತದೆ, ಬಳಸುವ ದೇಹದ ಭಾಗ ಕಾಲುಗಳು. ಮೇಕೆ ನಡೆಯುತ್ತವೆ ಮತ್ತು ನೆಗೆಯುತ್ತವೆ, ಕಾಲುಗಳು. ಪಾರಿವಾಳ ಹಾರುತ್ತವೆ, ರೆಕ್ಕೆಗಳು. ನೊಣ ನಡೆಯುತ್ತದೆ ಮತ್ತು ಹಾರುತ್ತದೆ, ಕಾಲುಗಳು ಮತ್ತು ರೆಕ್ಕೆಗಳು. ಮೀನು ಈಜುತ್ತದೆ, ದೇಹದ ಭಾಗ ಈಜು ರೆಕ್ಕೆಗಳು. ಪುಟ ಸಂಖ್ಯೆ 24 ಕೋಷ್ಟಕ 2.6 ಬೇರೆ ಬೇರೆ ಪ್ರದೇಶಗಳಲ್ಲಿ ಕಂಡುಬರುವ ಪ್ರಾಣಿಗಳು ಮತ್ತು ಸಸ್ಯಗಳು. ನೋಡಿ, ಮರುಭೂಮಿಯಲ್ಲಿ ಒಂಟೆ, ವಾಪಸ್ ಕಳ್ಳಿ, ಇಲಿ. ಪರ್ವತಗಳ ಮೇಲೆ ದೇವದಾರು ಮರ, ಪೈನ್ ಮರ, ಹಿಮಚರಿತೆ. ಸಾಗರದಲ್ಲಿ ಮೀನು, ತಿಮಿಂಗಿಲ, ಹವಳಗಳು. ಕಾಡಿನಲ್ಲಿ ಸಿಂಹ, ಆನೆ, ತೇಗದ ಮರ. ಅಭ್ಯಾಸದ ಪ್ರಶ್ನೆಗಳು. ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ. ಇಲ್ಲಿ 2 ವಿಧದ ಬೀಜಗಳಿವೆ. ಈ ಸಸ್ಯಗಳ ಬೇರುಗಳು ಮತ್ತು ಎಲೆಗಳ ನಾಳ ವಿನ್ಯಾಸದ ನಡುವೆ ನೀವು ಯಾವ ವ್ಯತ್ಯಾಸಗಳನ್ನು ಕಂಡುಕೊಳ್ಳುತ್ತೀರಿ? ಗೋಧಿ ಮತ್ತು ರಾಜ್ಮಾ ಇವುಗಳನ್ನ ಕೊಟ್ಟಿದ್ದೇನೆ. ಇವುಗಳನ್ನ ನೋಡಿ ಇವುಗಳ ಎಲೆಗಳು ಮತ್ತು ಬೇರುಗಳ ಬಗ್ಗೆ ನಾವು ಮಾಹಿತಿಯನ್ನ ನೀಡಬೇಕಾಗಿದೆ. ನೋಡಿ, ಈ ಲಕ್ಷಣಗಳು. ಬೀಜದ ವಿಧ: ಗೋಧಿ ಏಕದಳ ಸಸ್ಯ, ರಾಜ್ಮಾ ದ್ವಿದಳ ಸಸ್ಯ. ಬೇರುಗಳ ವಿಧ: ಗೋಧಿ ತಂತು ಬೇರು, ರಾಜ್ಮಾ ತಾಯಿ ಬೇರು. ಎಲೆಯ ನಾಳ ವಿನ್ಯಾಸ ಸಮಾಂತರ ನಾಳ ವಿನ್ಯಾಸ ಗೋಧಿ, ಇದು ಜಾಲರೂಪಿ ನಾಳ ವಿನ್ಯಾಸ ರಾಜ್ಮಾ. ಪ್ರಶ್ನೆ 2. ಕೆಲವು ಇಲ್ಲಿ ಪ್ರಾಣಿಗಳನ್ನ ಹೆಸರನ್ನು ಕೊಟ್ಟಿದ್ದಾರೆ. ಕುದುರೆ, ಡಾಲ್ಫಿನ್, ಕಪ್ಪೆ, ಕುರಿ, ಮೊಸಳೆ, ಅಳಿಲು, ತಿಮಿಂಗಿಲ, ಎರೆಹುಳು, ಪಾರಿವಾಳ, ಆಮೆ. ಇವುಗಳನ್ನ ಏನಲ್ಲಿ
ನಾವು ನೆಲವಾಸಿಗಳನ್ನ, ಬಿ ನಲ್ಲಿ ಜಲವಾಸಿಗಳನ್ನ, ಸಿ ನಲ್ಲಿ ಉಭಯವಾಸಿಗಳನ್ನ ಬರಿತಾ ಹೋಗ್ಬೇಕು. ನೋಡಿ, ವೆನ್ ಡಯಾಗ್ರಾಮ್ ಅನ್ನು ಬರೀತಕ್ಕಂಥ ಜಲವಾಸಿಗಳು ಯಾವ್ಯಾವು? ಡಾಲ್ಫಿನ್ ಮತ್ತು ತಿಮಿಂಗಿಲ. ನೆಲವಾಸಿಗಳು ಕುದುರೆ, ಕುರಿ, ಅಳಿಲು, ಎರೆಹುಳು, ಪಾರಿವಾಳ. ಇವು ನೆಲವಾಸಿಗಳು. ಉಭಯವಾಸಿಗಳು ಕಪ್ಪೆ ಮತ್ತು ಮೊಸಳೆ. ಇದು ನೀರಿನಲ್ಲಿ ವಾಸ ಮಾಡುತ್ತೆ ಮತ್ತು ನೆಲದ ಮೇಲೂ ಕೂಡ ವಾಸ ಮಾಡುತ್ತೆ. ಮೂರನೇ ಪ್ರಶ್ನೆ, ಮನುವಿನ ತಾಯಿ ಕೈತೋಟವನ್ನು ನಿರ್ವಹಿಸುತ್ತಾರೆ. ಒಂದು ದಿನ ಅವರು ಮಣ್ಣಿನಿಂದ ಮೂಲಂಗಿಯನ್ನು ಅಗೆಯುತ್ತಿದ್ದರು. ಮೂಲಂಗಿ ಒಂದು ರೀತಿಯ ಬೇರು ಎಂದು ಮನುವಿಗೆ ಹೇಳಿದರು. ಮೂಲಂಗಿಯನ್ನು ಪರೀಕ್ಷಿಸಿ ಮತ್ತು ಅದು ಯಾವ ರೀತಿಯ ಬೇರು ಎಂದು ಬರೆಯಿರಿ. ಮೂಲಂಗಿ ಸಸ್ಯದ ಎಲೆಗಳಲ್ಲಿ ಯಾವ ರೀತಿಯ ನಾಳ ವಿನ್ಯಾಸವನ್ನು ನೀವು ವೀಕ್ಷಿಸಬಹುದು? ನೋಡಿ, ಮೂಲಂಗಿಯ ಬಗ್ಗೆ ಬೇರಿನ ವಿಧ. ಮೂಲಂಗಿಯು ತಾಯಿ ಬೇರು ವ್ಯವಸ್ಥೆಯನ್ನು ಹೊಂದಿದೆ. ಇದು ದ್ವಿದಳ ಸಸ್ಯ ವರ್ಗಕ್ಕೆ ಸೇರಿದ್ದಾಗಿದೆ. ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳಲು ಈ ಬೇರು ದಪ್ಪವಾಗಿರುತ್ತದೆ. ಇದನ್ನು ಮಾರ್ಪಾಡಾದ ತಾಯಿ ಬೇರು ಎನ್ನಲಾಗುತ್ತದೆ. ಎಲೆಯ ನಾಳ ವಿನ್ಯಾಸ. ಮೂಲಂಗಿ ಸಸ್ಯದ ಎಲೆಗಳಲ್ಲಿ ಜಾಲರೂಪಿ ನಾಳ ವಿನ್ಯಾಸ ಇರುತ್ತದೆ. ಅಂದರೆ ಎಲೆಯ ನಾಳಗಳು ಬಲೆಯಂತಹ ರಚನೆಯನ್ನು ಹೊಂದಿರುತ್ತವೆ. ನಾಲ್ಕನೇ ಪ್ರಶ್ನೆ, ಬಯಲು ಪ್ರದೇಶದಲ್ಲಿ ಕಂಡುಬರುವ ಮೇಕೆ ಮತ್ತು ಪರ್ವತ ಮೇಕೆಯ ಚಿತ್ರಗಳನ್ನು ನೋಡಿ ಅವುಗಳ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಗುರುತಿಸಿ. ಈ ವ್ಯತ್ಯಾಸಗಳಿಗೆ ಕಾರಣಗಳೇನು? ನೋಡಿ, ಈಗ ಪರ್ವತ ಮೇಕೆ ಮತ್ತು ಬಯಲು ಮೇಕೆ. ಪರ್ವತ ಮೇಕೆ ಚಳಿಯಿಂದ ರಕ್ಷಿಸಿಕೊಳ್ಳಲು ಮೈ ಮೇಲೆ ದಟ್ಟವಾದ ಮತ್ತು ಉದ್ದವಾದ ಬಿಳಿ ಕೂದಲನ್ನು ಹೊಂದಿರುತ್ತದೆ. ಕಡಿದಾದ ಬೆಟ್ಟಗಳನ್ನು ಹತ್ತಲು ಬಲವಾದ ಗೊರಸುಗಳನ್ನು ಹೊಂದಿರುತ್ತದೆ. ಯಾವುದು? ಪರ್ವತ ಮೇಕೆ. ಬಯಲು ಸೀಮೆಯ ಮೇಕೆಗೆ ಮೈ ಮೇಲೆ ಕೂದಲು ಕಡಿಮೆ ಇರುತ್ತದೆ. ಇದು ಬಯಲು ಪ್ರದೇಶದ ಸಾಧಾರಣ ತಾಪಮಾನಕ್ಕೆ ಹೊಂದಿಕೊಂಡಿರುತ್ತದೆ. ಕಾರಣ, ಇವುಗಳು ವಾಸಿಸುವ ಪರಿಸರಕ್ಕೆ ಹೊಂದಿಕೊಳ್ಳಲು ಈ ವ್ಯತ್ಯಾಸಗಳು ಉಂಟಾಗಿರುತ್ತವೆ. ಇದನ್ನು ಅನುವರ್ತನೆ ಅಥವಾ ಅಡಾಪ್ಟೇಷನ್ ಎಂದು ಕರೆಯುತ್ತೇವೆ. ಐದನೇ ಪ್ರಶ್ನೆ, ಅಧ್ಯಾಯದಲ್ಲಿ ಚರ್ಚಿಸಲಾದ ಗುಣಗಳನ್ನು ಬಿಟ್ಟು ಇತರ ಯಾವುದೇ ಗುಣವನ್ನು ಆಧರಿಸಿ ಈ ಕೆಳಗಿನ ಪ್ರಾಣಿಗಳನ್ನು 2 ಗುಂಪುಗಳಾಗಿ ವರ್ಗೀಕರಿಸಿ ಅಂತ ಹೇಳಿದರೆ ಕೆಲವೊಂದು ಪ್ರಾಣಿಗಳ ಹೆಸರುಗಳನ್ನ ಕೊಟ್ಟಿದ್ದಾನೆ. ವರ್ಗೀಕರಣವನ್ನು ಮಾಡೋಣ. ಪ್ರಾಣಿಗಳ ವರ್ಗೀಕರಣ ಯಾವುದೇ ಒಂದು ಗುಣದ ಆಧಾರದ ಮೇಲೆ ನಾವು ಇವುಗಳನ್ನು ಬೆನ್ನುಮೂಳೆ ಇರುವ ಮತ್ತು ಬೆನ್ನುಮೂಳೆ ಇಲ್ಲದ ಪ್ರಾಣಿಗಳಾಗಿ ವರ್ಗೀಕರಿಸಬಹುದು. ಅಂದ್ರೆ ಕಶೇರುಕಗಳು, ಬೆನ್ನುಮೂಳೆ ಇರುವುಗಳನ್ನ ಕಶೇರುಕಗಳು ಅಂತೇಳಿ ಕರಿತೀವಿ. ಅವುಗಳು ಯಾವುವು? ಹಸು, ಪಾರಿವಾಳ, ಬಾವುಲಿ, ಆಮೆ, ತಿಮಿಂಗಿಲ. ಅಕಶೇರುಕಗಳು ಅಂದ್ರೆ ಬೆನ್ನುಮೂಳೆ ಇಲ್ಲದೆ ಇರತಕ್ಕಂಥವು ಜಿರಳೆ ಮತ್ತು ಮಿಡತೆ. ಪ್ರಶ್ನೆ 6, ಜನಸಂಖ್ಯೆ ಹೆಚ್ಚಾದಂತೆ ಮತ್ತು ಜನರು ಹೆಚ್ಚು ಆರಾಮದಾಯಕ ಜೀವನವನ್ನು ಬಯಸಿದಂತೆಲ್ಲ ವಿವಿಧ ಅಗತ್ಯತೆಗಳನ್ನು ಪೂರೈಸಲು ಕಾಡುಗಳನ್ನು ಕತ್ತರಿಸಲಾಗುತ್ತಿದೆ. ಇದು ನಮ್ಮ ಸುತ್ತಲಿನ ಪರಿಸರದ ಮೇಲೆ ಯಾವ ಪರಿಣಾಮ ಬೀರಬಹುದು? ಈ ಸವಾಲನ್ನು ನಾವು ಹೇಗೆ ಎದುರಿಸಬಹುದು ಎಂದು ನೀವು ಆಲೋಚಿಸುತ್ತೀರಿ? ಅಂದ್ರೆ ಅರಣ್ಯ ನಾಶದಿಂದ ಆಗ್ತಕ್ಕಂಥ ಪರಿಣಾಮ ಮತ್ತು ಪರಿಹಾರಗಳನ್ನ ನಾವು ನೋಡ್ತಾ ಹೋಗೋಣ. ಈಗ ನೋಡಿ, ಪರಿಣಾಮ. ಏನ್ ಪರಿಣಾಮ? ವನ್ಯಜೀವಿಗಳ ಆವಾಸ ಸ್ಥಾನ ನಾಶವಾಗುತ್ತದೆ, ಮಣ್ಣಿನ ಸವಕಳಿ ಉಂಟಾಗುತ್ತದೆ, ಮಳೆಯ ಪ್ರಮಾಣ ಕಡಿಮೆಯಾಗುತ್ತದೆ ಮತ್ತು ಜಾಗತಿಕ ತಾಪಮಾನ ಏರಿಕೆಯಾಗುತ್ತದೆ. ಹಾಗಾದ್ರೆ ಪರಿಹಾರ ಏನಂಗಾದ್ರೆ, ನಾವು ಅರಣ್ಯೀಕರಣವನ್ನು ಪ್ರೋತ್ಸಾಹಿಸಬೇಕು. ಅಂದ್ರೆ ಗಿಡ ಮರಗಳನ್ನು ನೆಡ್ತಕ್ಕಂಥದ್ದು. ಕಾಗದ ಮತ್ತು ಕಟ್ಟಿಗೆಯ ಬಳಕೆಯನ್ನೇನು ಮಾಡಬೇಕು? ಮಿತಿಗೊಳಿಸಬೇಕು. ಹಾಗೂ ಪರಿಸರ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ನೋಡಿ, ಇಲ್ಲೊಂದು ಫ್ಲೋ ಚಾರ್ಟ್ ಅನ್ನು ಕೊಟ್ಟಿದ್ದಾರೆ. ಈ ಕೆಳಗಿನ ಈ ಅರಿವು ನಕ್ಷೆ ಅಂದ್ರೆ ಫ್ಲೋ ಚಾರ್ಟ್ ಅನ್ನ ವಿಶ್ಲೇಷಿಸಿ ಎ ಮತ್ತು ಬಿ ಗಳಿಗೆ ಯಾವುದು ಉದಾಹರಣೆಗಳಾಗಬಹುದು. ಅಂದ್ರೆ ಇಲ್ಲಿ ಒಂದು ಸಸ್ಯ ಇದೆ, ಅದೇನು? ಇದಕ್ಕೆ ಎಲೆಗಳಿವೆಯೇ? ಹೌದು. ಇದು ಜಾಲಬಂಧ ನಾಳ ವಿನ್ಯಾಸ ಹೊಂದಿದೆಯೇ? ಹೌದು. ಯಾವುದು? ಎ. ಜಾಲಬಂಧ ನಾಳ ವಿನ್ಯಾಸ ಬಿ ಅಂತಕ್ಕಂಥದ್ದು ಜಾಲಬಂಧ ನಾಳ ವಿನ್ಯಾಸ ಹೊಂದಿಲ್ಲ. ಹಾಗಾದ್ರೆ ಎ ಯಾವುದು, ಬಿ ಯಾವುದು? ಉತ್ತರ ಹೇಳ್ಬೇಕೀಗ. ಈಗ ಎ ಬಗ್ಗೆ ಮಾತಾಡ್ತಾ ಹೋಗೋಣ. ಇದು ಸಸ್ಯವಾಗಿರಬೇಕು, ಸರಿನಾ? ಆಯ್ತು. ಎಲೆಗಳನ್ನು ಹೊಂದಿರಬೇಕು ಮತ್ತು ಜಾಲಬಂಧ ನಾಳ ವಿನ್ಯಾಸ ಹೊಂದಿರಬೇಕು. ಉದಾಹರಣೆ ಯಾವುದು? ಮಾವಿನ ಮರ, ದಾಸವಾಳ ಅಥವಾ ಅವರೆ ಗಿಡ. ಎಗೆ ಉತ್ತರ. ಬಿಗೆ ಯಾವುದು? ಅದು ಸಸ್ಯವಂತೆ, ಎಲೆನೂ ಇದವಂತೆ, ಬಟ್ ಜಾಲಬಂಧ ನಾಳ ವಿನ್ಯಾಸ ಇಲ್ಲವಂತೆ. ಹಂಗಾದ್ರೆ ಯಾವುದು? ಇದು ಸಸ್ಯವಾಗಿರಬೇಕು. ಬಿ ಕೂಡ ಸಸ್ಯವಾಗಿರಬೇಕು, ಎಲೆಗಳನ್ನು ಹೊಂದಿರಬೇಕು, ಆದರೆ ಜಾಲಬಂಧ ನಾಳ ವಿನ್ಯಾಸ ಹೊಂದಿಲ್ಲ. ಜಾಲಬಂಧ ನಾಳ ವಿನ್ಯಾಸ ಹೊಂದಿಲ್ಲ ಅಂದ್ರೆ ಅದು ಸಮಾಂತರ ನಾಳ ವಿನ್ಯಾಸ ಹೊಂದಿದೆ ಅಂತ ಅರ್ಥ. ಸೊ ಹಾಗಾಗಿ ತೆಂಗಿನ ಮರ ಅಥವಾ ಭತ್ತ ಅಥವಾ ರಾಗಿ ಗಿಡ ಇದು ಯಾವ್ದು ಬೇಕಾದ್ರೂ ಕೂಡ ಆಗಿರ್ಬೋದು ಅಂತ ಅರ್ಥ. 8ನೇ ಪ್ರಶ್ನೆ,
ರಾಜ್ ತನ್ನ ಸ್ನೇಹಿತ ಸಂಜಯ್ ಜೊತೆ ದಾಸವಾಳ ಸಸ್ಯವು ಒಂದು ಪೊದೆಯಾಗಿದೆ ಎಂದು ವಾದಿಸುತ್ತಾನೆ. ಸ್ಪಷ್ಟೀಕರಣಕ್ಕಾಗಿ ಸಂಜಯ್ ಯಾವ ಪ್ರಶ್ನೆಗಳನ್ನು ಕೇಳಬಹುದು? ಸಂಜಯ್ ವಾದವನ್ನು ಪುಷ್ಟೀಕರಿಸಲು ಈ ಕೆಳಗಿನ ಪ್ರಶ್ನೆಗಳನ್ನು ಕೇಳಬಹುದು. ಈ ಸಸ್ಯವು ವರ್ಷದ ಯಾವುದಾದರೂ ಕಾಲದಲ್ಲಿ ಹೂಗಳನ್ನು ಬಿಡುತ್ತದೆಯೇ? ಎರಡನೇ ಪ್ರಶ್ನೆ, ಈ ಸಸ್ಯದಲ್ಲಿ ಹೂಗಳು ಅರಳಿ ನಂತರ ಅವು ಬೀಜ ಅಥವಾ ಹಣ್ಣುಗಳಾಗಿ ಬದಲಾಗುತ್ತವೆಯೇ? ಪ್ರಶ್ನೆ 3, ಹೂವಿನಲ್ಲಿರುವ ಕೇಸರ ಮತ್ತು ಸ್ತ್ರೀ ಕೇಸರಗಳಂತಹ ಸಂತಾನೋತ್ಪತ್ತಿ ಭಾಗಗಳನ್ನು ನಾವು ಗಮನಿಸಬಹುದೇ? ಪ್ರಶ್ನೆ 9, ಕೋಷ್ಟಕದಲ್ಲಿನ ಮಾಹಿತಿಯನ್ನು ಆಧರಿಸಿ ಪ್ರತಿ ಗುಂಪಿನ ಸಸ್ಯಗಳಿಗೆ ಉದಾಹರಣೆಯನ್ನು ಕೊಡಿ. ಬೀಜದ ವಿಧ: ದ್ವಿದಳ, ತಾಯಿ ಬೇರು ಇದಕ್ಕೆ ಉದಾಹರಣೆ. ಏಕದಳ, ತಂತು ಬೇರು ಇದಕ್ಕೆ ಉದಾಹರಣೆಯನ್ನು ಕೊಡಬೇಕೀಗ. ಉದಾಹರಣೆ ನೀಡಿ. ಎ ಗುಂಪಿನ ಸಸ್ಯಗಳು ಇತರೆ ಯಾವ ಹೋಲಿಕೆಗಳನ್ನು ಹೊಂದಿವೆ? ಬಿ ಗುಂಪಿನ ಸಸ್ಯಗಳು ಇತರೆ ಯಾವ ಹೋಲಿಕೆಯನ್ನು ಹೊಂದಿವೆ? ನೋಡಿ, ಎ ಗುಂಪಿನ ಇವುಗಳ ಎಲೆಗಳಲ್ಲಿ ಜಾಲರೂಪಿ ನಾಳ ವಿನ್ಯಾಸ ಇರುತ್ತದೆ. ಬಿ ಗುಂಪಿನ ಸಸ್ಯಗಳು ಇವುಗಳ ಎಲೆಗಳಲ್ಲಿ ಸಮಾಂತರ ನಾಳ ವಿನ್ಯಾಸ ಇರುತ್ತದೆ. ಪ್ರಶ್ನೆ 10, ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಬಾತುಕೋಳಿಯ ಗುರುತಿಸಿದ ಭಾಗಗಳನ್ನು ಅವಲೋಕಿಸಿ. ಇತರ ಪಕ್ಷಿಗಳಿಗೆ ಹೋಲಿಸಿದರೆ ಬಾತುಕೋಳಿಯ ಪಾದಗಳಲ್ಲಿ ನೀವು ಯಾವ ವ್ಯತ್ಯಾಸವನ್ನು ಗಮನಿಸುತ್ತೀರಿ? ಜಾಲಪಾದಗಳು ಅಂತೇಳಿ ಈ ಚಿತ್ರವನ್ನು ತುಂಬಾ ನೀವು ಗಮನ ಇಟ್ಟು ನೋಡಿ, ಅವುಗಳ ಪಾದಗಳು ಯಾವ ರೀತಿ ಇರುತ್ತೆ ಅಂತೇಳಿ ಕಾಣ್ತಾ ಇದೆಯಾ? ಎಸ್. ಈ ಭಾಗವನ್ನು ಬಳಸಿಕೊಂಡು ಬಾತುಕೋಳಿಗೆ ಯಾವ ಚಟುವಟಿಕೆ ನಿರ್ವಹಿಸಲು ಸಾಧ್ಯವಾಗುತ್ತದೆ? ನೋಡಿ, ತಾವು ಗಮನಿಸಿ ಉತ್ತರ. ಬಾತುಕೋಳಿಯ ಪಾದಗಳಲ್ಲಿ ಬೆರಳುಗಳ ನಡುವೆ ಚರ್ಮದಂತಹ ರಚನೆ ಇರುತ್ತದೆ. ಇದನ್ನು ಜಾಲಪಾದ ಎನ್ನಲಾಗುತ್ತದೆ. ಆದರೆ ಪಾರಿವಾಳದ ಪಾದಗಳಲ್ಲಿ ಈ ರೀತಿಯ ಬೆರಳುಗಳು ಒಂದಕ್ಕೊಂದು ಅಂಟಿಕೊಂಡಿರುವುದಿಲ್ಲ. ಯಾವ ಚಟುವಟಿಕೆ ನಿರ್ವಹಿಸಲು ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ನೋಡಿ ಉತ್ತರ. ಜಾಲಪಾದವು ಬಾತುಕೋಳಿಗೆ ನೀರಿನಲ್ಲಿ ಓರ್ಸ್ ಬಳಸಲು ಸಹಾಯ ಮಾಡುತ್ತದೆ. ಇದು ಸುಲಭವಾಗಿ ಈಜಲು ಸಹಕಾರಿಯಾಗುತ್ತದೆ. ಪಾರಿವಾಳದ ಪಾದಗಳು ರೆಂಬೆಗಳನ್ನು ಹಿಡಿಯಲು ಅಥವಾ ನೆಲದ ಮೇಲೆ ನಡೆಯಲು ಸಹಕಾರಿ ಆಗಿವೆ. ಆದ್ಮೇಲೆ ನೀವು ಇನ್ನೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದರ ಲಿಂಕ್ ನಿಮ್ಮ ಸ್ನೇಹಿತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.